ರಾಜ್ಯಾದ್ಯಂತ ಉತ್ತಮ ಪ್ರದರ್ಶನ ನೀಡುತ್ತಿರುವ ಸೂಪ್ರಂ ಸೋ ಚಿತ್ರ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ. ರಾಜ್ಬಿ ಶೆಟ್ಟಿ ಅವರ ಸ್ಟ್ರಾಟಜಿ ವರ್ಕೌಟ್ ಆಗಿದ್ದು, ಹೊನ್ನಾವರ ಪಟ್ಟಣದ ಪದ್ಮಾಂಜಲಿ ಚಿತ್ರಮಂದಿರದಲ್ಲಿ ರವಿವಾರ ಸೂಪ್ರಂ ಸೋ ಚಿತ್ರ ವೀಕ್ಷಣೆಗೆ ಸಾವಿರಾರು ಮಂದಿ ಲಗ್ಗೆ ಇಟ್ಟಿದ್ದು, ಚಿತ್ರ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ರವಿವಾರದ ಪೂರ್ತಿ ದಿನದ ಚಿತ್ರ ಪ್ರದರ್ಶನದ ವೇಳೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಎಲ್ಲೆಂದರಲ್ಲಿ ಬೈಕ್ ನಿಲ್ಲಿಸಿ ಚಿತ್ರ ವೀಕ್ಷಣೆಗೆ ಟಿಕೆಟ್ ಪಡೆಯಲು ತಾ ಮುಂದು ಎಂದು ಚಿತ್ರಮಂದಿರದತ್ತ ತೆರಳುತ್ತಿರುವ ದೃಶ್ಯ ಕಂಡುಬಂತು. ಕೆಲ ಚಿತ್ರಗಳಿಗೆ ಪ್ರದರ್ಶನ ಸಮಯ ಆರಂಭವಾದರೂ ಟಿಕೆಟ್ ಸಿಗುತ್ತಿತ್ತು. ಆದರೆ ಸೂಪ್ರಂ ಸೋ ಚಿತ್ರ ವೀಕ್ಷಣೆಗೆ ಅರ್ಧ ಗಂಟೆ ಮೊದಲು ಬಂದರೂ ಸಹ ಟಿಕೆಟ್ ಸಿಗದೆ ಕೆಲವರು ನಂತರದ ಶೋ ನೋಡಿಕೊಂಡು ಹೋಗುವಂತಾಯಿತು. ಕೆಲವರು ಟಿಕೆಟ್ ಕೌಂಟರ್ನಲ್ಲಿ ನಾವೆಲ್ಲ ಫ್ಯಾಮಿಲಿ ಸಮೇತ ಬಂದಿದ್ವಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡು ಟಿಕೆಟ್ ಕೊಡಿ ಎನ್ನುತ್ತಿರುವ ದೃಶ್ಯವೂ ಕಂಡುಬಂತು. ಆದರೆ ಟಿಕೆಟ್ ನೀಡುವವರು ಮಾತ್ರ ಆಗಲ್ಲರಿ, ಫುಲ್ ಆಗೋಗಿದೆ ಅನ್ನೋ ಮಾತು ಆಡಿ ನೆಕ್ಸ್ಟ್ ಶೋಗೆ ಮುಂಚೆ ಬನ್ನಿ ಕೊಡ್ತೀವಿ ಅಂದ್ಬಿಟ್ರು. ಸಾಯಂಕಾಲ ಪ್ರದರ್ಶನದ ವೇಳೆಯಂತೂ ಬಸ್ ನಿಲ್ದಾಣದ ರಸ್ತೆ ಟ್ರಾಫಿಕ್ ಮಯವಾಗಿತ್ತು. ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ಪಕ್ಕಾ ಹಮಕ್ ಲೋಕಲ್ ಕಂಟೆಂಟ್ ಇಟ್ಟುಕೊಂಡು ಪ್ರೇಕ್ಷಕರನ್ನು ರಂಜಿಸಲೇಬೇಕು ಎನ್ನುವ ಹಠಕ್ಕೆ ಬಿದ್ದು ಮಾಡಿದ ಸಿನಿಮಾ ಸೂಪ್ರಂ ಸೋ. ಕನ್ನಡಿಗರಿಗಷ್ಟೇ ಅಲ್ಲ, ಸ್ವತಃ ಸಿನಿಮಾ ಮಂದಿಗೆ ಬಾಕ್ಸ್ ಆಫೀಸ್ ನಲ್ಲಿ ಈ ಮಟ್ಟಿಗೆ ಚಿಂದಿ ಉಡಾಯಿಸಬಹುದೆಂಬ ನಿರೀಕ್ಷೆ ಕೂಡ ಇರಲಿಲ್ಲ. ಆದರೆ ರಾಜ್ಬಿ ಶೆಟ್ಟಿ ಸ್ಟ್ರಾಟಜಿ ವರ್ಕೌಟ್ ಆಗಿತ್ತು. ಅಬ್ಬರ ಪ್ರಚಾರ ಮಾಡದೆ ಸಿನಿಮಾ ಬಿಡುಗಡೆಗೂ ಮುನ್ನವೇ ಕರ್ನಾಟಕದ ಹಲವು ನಗರಗಳಲ್ಲಿ ಪ್ರೀಮಿಯರ್ ಶೋ ಹಾಕಲಾಗಿತ್ತು. ಅಲ್ಲಿಂದ ಬಾಯಿಂದ ಬಾಯಿಗೆ ಸಿನಿಮಾ ಬಗ್ಗೆ ಹರಡಿ ಸೂಪ್ರಂ ಸೋ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರಿದೆ. ಸೂಪ್ರಂ ಸೋ ಎರಡನೇ ವೀಕೆಂಡ್ಗೆ ಕಾಲಿಟ್ಟಿದೆ. ಕಳೆದ 8 ದಿನಗಳಿಂದ ಕರ್ನಾಟಕದ ಕಲೆಕ್ಷನ್ ಜಗ್ಗುವ ಮಾತೇ ಇಲ್ಲ. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೊಳ್ಳೆ ಹೊಡೆಯುವುದನ್ನು ಮುಂದುವರೆಸಿದೆ. ಮುಗಿತಿದ್ದ ಚಿತ್ರರಂಗಕ್ಕೆ ಆಸರೆ ಸಿಕ್ಕಂತೆ ಆಗಿದೆ. ಒಟ್ನಲ್ಲಿ ರಾಜ್ಬಿ ಶೆಟ್ಟಿಯ ಲೆಕ್ಕಾಚಾರ ಮತ್ತೆ ಗೆದ್ದಿದೆ. ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸಿದರೂ ನೆನಪಿನಲ್ಲಿ ಉಳಿಯುವಂತಿದೆ. ಅಬ್ಬರದ ಪ್ರಚಾರವಿಲ್ಲದೆ, ದುಬಾರಿ ಆಕ್ಷನ್ ಸೀನ್ಗಳು ಇಲ್ಲದೆ ನೀಟ್ ಅಂಡ್ ಕ್ಲೀನ್ ಸಿನಿಮಾ ಮಾಡಿ ಕನ್ನಡಿಗರ ಮುಂದೆ ಬಂದು ಗೆದ್ದಿದ್ದಾರೆ. ಇನ್ನೊಂದು ಕಡೆ ಮಲಯಾಳಂ ಬಾಕ್ಸ್ ಆಫೀಸ್ಗೂ ಲಗ್ಗೆ ಇಟ್ಟಿದ್ದಾಗಿದೆ. ಕರ್ನಾಟಕದಲ್ಲಿ 8ನೇ ದಿನವೂ ಓಟ ನಿಂತಿಲ್ಲ. ಗಲ್ಲಾ ಪೆಟ್ಟಿಗೆ ಗಲಗಲ ಎನ್ನುತ್ತಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.